ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಥೋಟೋನ್ ಕನ್ನಡಿಗ. ಇವತ್ತು ನೀವು ನೋಡ್ತಾ ಇರೋ ಈ ಕಾರ್ಟೂನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ನಾನು ಹೇಳೋಕ್ ಹೊರಟಿರೋ ಕತೆ ದ್ರೋಣಾಚಾರ್ಯರದು ಮತ್ತೆ ಅವರ ಶಿಷ್ಯರದು. ಒಂದಿನ ದ್ರೋಣಾಚಾರ್ಯರು ಅವರ ಶಿಷ್ಯರಿಗೆ ಒಂದು ಹಕ್ಕಿನ ತೋರಿಸಿ ಅದರ ಕಣ್ಣಿಗೆ ಗುರಿ ಇಡೋಕೆ ಹೇಳ್ತಾರೆ. ಆಮೇಲೆ ಎಲ್ರಿಗೂ ಏನೇನ್ ಕಾಣ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲ ಶಿಷ್ಯರು ಮರ ಕಾಣ್ತಿದೆ ಗುರುಗಳೇ, ಕೊಂಬೆ ಕಾಣ್ತಿದೆ ಗುರುಗಳೇ, ಹಕ್ಕಿ ಕಾಣ್ತಿದೆ ಗುರುಗಳೇ, ಪುಕ್ಕ ಕಾಣ್ತಿದೆ ಗುರುಗಳೇ ಅಂತ ಉತ್ತರ ಕೊಡ್ತಾರೆ. ಕೊನೆಗೆ ಅರ್ಜುನನಲ್ಲಿ ಕೇಳಿದಾಗ ಅರ್ಜುನ ನಂಗೆ ಕಣ್ಣು ಕಾಣಿಸ್ತಾ ಇದೆ ಗುರುಗಳೇ ಅಂತಾನೆ. ಮತ್ತೊಮ್ಮೆ ದ್ರೋಣರು ಪರೀಕ್ಷೆ ಮಾಡಲು ಕೊಂಬೆ ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗ ಅರ್ಜುನ ನನಗೆ ಆ ಹಕ್ಕಿಯ ಕಣ್ಣು ಬಿಟ್ಟು ಬೇರೇನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಾಣ ಬಿಡ್ತಾರೆ. ಮರುಕ್ಷಣವೇ ಆ ಹಕ್ಕಿ ನೆಲಕ್ಕೆ ಹೊರಳುತ್ತೆ. ಸ್ನೇಹಿತರೆ, ಇದರಿಂದ ತಿಳಿದುಕೊಳ್ಳಬೇಕಾದದ್ದಿಷ್ಟೇ, ಯಶಸ್ಸನ್ನ ಸಾಧಿಸಬೇಕು ಅನ್ನೋ ಹಠ ಇದ್ರೆ ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯ. ಇಂಥ ಒಳ್ಳೆ ಸಂದೇಶಗಳನ್ನ ಚಿಕ್ಕವರಿಂದ ದೊಡ್ಡವರ ತನಕ ತಲುಪಿಸ್ಬೇಕು ಅನ್ನೋದೇ ಮೈಥೋಟೋನ್ನ ಉದ್ದೇಶ. ಥ್ಯಾಂಕ್ ಯು.